ನಮಸ್ಕಾರ ಸ್ನೇಹಿತರೆ. ವೆಲ್ಕಮ್ ಟು ಗ್ರೀನ್ ವಿಕ್ಸ್ ಅಕಾಡೆಮಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೀಟ್ ಯುಜಿ 2026 ಅಫಿಷಿಯಲ್ ನೋಟಿಫಿಕೇಶನ್ ಅನ್ನ ಎನ್.ಟಿ.ಎದವರು ಇವತ್ತು ತಾನೇ ಬಿಡುಗಡೆ ಮಾಡಿದ್ದಾರೆ. ಇದ್ರ ಬಗ್ಗೆ ಸಂಪೂರ್ಣವಾಗಿ ಏನೇನು ಮಾಹಿತಿ ಇದೆ ಎಲ್ಲವನ್ನು ನಿಮಗೆ ಎಕ್ಸ್‌ಪ್ಲೇನ್ ಮಾಡ್ತಾ ಹೋಗ್ತೀವಿ. ವಿಡಿಯೋವನ್ನ ಕೊನೆ ತನಕ ನೋಡಿ. ನೀವಿಲ್ಲಿ ನೋಡ್ತಾ ಇರೋದು ಎನ್.ಟಿ.ಎ ಅವರು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವರು ಗವರ್ನಮೆಂಟ್ ಆಫ್ ಇಂಡಿಯಾ ಅಡಿಯಲ್ಲಿ ಕೆಲಸ ಮಾಡುವಂತ ಇದೊಂದು ಆಟೋನಮಸ್ ಆರ್ಗನೈಸೇಷನ್. ಇವರು ಇವತ್ತು ಅಂದ್ರೆ 8ನೇ ತಾರೀಕು ಫೆಬ್ರವರಿ 8ಕ್ಕೆ ಪಬ್ಲಿಕ್ ನೋಟಿಫಿಕೇಶನ್ ಅನ್ನ ಬಿಟ್ಟಿರ್ತಾರೆ. ಪಿಡಿಎಫ್‌ನಲ್ಲಿ ಏನೇನಿದೆ ಇಲ್ಲಿ ಬಿಟ್ಟಿರುವಂತ ನೋಟಿಫಿಕೇಶನ್ ಅಲ್ಲಿ ಏನೇನಿದೆ ಅಂತ ಎಲ್ಲಾ ಟರ್ಮ್ಸ್ ಅನ್ನ ಎಕ್ಸ್‌ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೀಟ್ ಯುಜಿ ಯಾಕೆ ಬೇಕು ಅಂತ ಅಂದ್ರೆ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರನ್ಸ್ ಟೆಸ್ಟ್. ಇದು ಯಾಕೆ ಬರೀತಾರೆ ಅಂತ ಅಂದ್ರೆ ಭಾರತದಲ್ಲಿ ಏನೇನಿದೆ ಮೆಡಿಕಲ್ ಇನ್ಸ್ಟಿಟ್ಯೂಷನ್ಸ್ ಮತ್ತೆ ಅಂಡರ್ ಗ್ರಾಜುಯೇಟ್ ಮೆಡಿಕಲ್ ಕೋರ್ಸಸ್‌ಗಳು ಏನೇನಿರುತ್ತೆ ಅದೆಲ್ಲದಕ್ಕೂ ಒಂದೇ ಒಂದು ಕಾಮನ್ ಆಗಿರುವಂತ ಒಂದು ಎಂಟ್ರನ್ಸ್ ಟೆಸ್ಟ್ ಇರುತ್ತೆ. ಅದೇ ನೀಟ್. ಎಲ್ಲರಿಗೂ ನೀಟ್ ಯಾಕೆ ಅಂತ ಗೊತ್ತಾಯ್ತು ಅಂತ ಅನ್ಕೊಂಡಿದ್ದೀನಿ. ಮತ್ತೆ ಈ ನೀಟಲ್ಲಿ ಇದರಿಂದ ಅಡ್ಮಿಷನ್ ಯಾವ್ಯಾವ ಕೋರ್ಸ್‌ಗೆ ನಾವು ಅಡ್ಮಿಷನ್ ಆಗ್ಬೋದು ಅಂತ ನೋಡ್ತಾ ಹೋಗೋದಾದ್ರೆ ಎಂ.ಬಿ.ಬಿ.ಎಸ್ ಆಗಿರ್ಬೋದು, ಬಿ.ಡಿ.ಎಸ್, ಬಿ.ವಿ.ಎಸ್.ಸಿ ಅಂತ ಅಂದ್ರೆ ವೆಟರ್ನರಿ ಮತ್ತೆ ಅನಿಮಲ್ ಹಸ್ಬೆಂಡರಿ ಕೋರ್ಸಸ್. ಮತ್ತೆ ಅದನ್ನ ಬಿಟ್ಟು ಬಿ.ಎ.ಎಂ.ಎಸ್ ಆಗಿರ್ಬೋದು, ಬಿ.ಯು.ಎಂ.ಎಸ್, ಬಿ.ಎಸ್.ಎಂ.ಎಸ್ ಮತ್ತೆ ಇಂಡಿಯನ್ ಸಿಸ್ಟಮ್ ಮೆಡಿಸಿನ್. ಇದೆಲ್ಲದಕ್ಕೂ ನೀವು ಯಾವ್ದಕ್ಕೆ ಹೋಗ್ಬೇಕಂತ ಅಂದ್ರೂ ನೀಟನ್ನ ಕಂಪಲ್ಸರಿಯಾಗಿ ಬರಿಬೇಕಾಗುತ್ತೆ ಮತ್ತೆ ಎಲಿಜಿಬಲ್ ಆಗಿರ್ಬೇಕಾಗುತ್ತೆ. ಮತ್ತೆ ಬಿ.ಎಚ್.ಎಂ.ಎಸ್ ಮತ್ತೆ ಇಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ ಏನು ಅಂತ ಅಂದ್ರೆ ಬಿ.ಎಸ್‌ಸಿ ನರ್ಸಿಂಗ್. ಎಲ್ರಿಗೂ ಕನ್‌ಫ್ಯೂಸ್ ಆಗ್ಬೋದು. ಬಿ.ಎಸ್‌ಸಿ ನರ್ಸಿಂಗ್ ಇದು ಬಿ.ಎಸ್‌ಸಿ ನರ್ಸಿಂಗ್ ಇನ್ ಮಿಲಿಟರಿ ಸರ್ವಿಸಸ್. ಓನ್ಲಿ ಮಿಲಿಟರಿ ಸರ್ವಿಸಲ್ಲಿ ಏನ್ ನೀವು ಹೋಗ್ಬೇಕಂತ ಇದ್ರೆ ನೀವು ಅವಾಗ ನೀಟ್‌ಗೆ ಎಲಿಜಿಬಲ್ ಆಗಿರ್ಲೇಬೇಕಾಗುತ್ತೆ. ಇದ್ರ ಜೊತೆಗೆ ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಎಕ್ಸಾಮ್ ಡೇಟ್ ಅನ್ನು ಸಹ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ. ಅದು ಯಾವಾಗ ಅಂತ ಅಂದ್ರೆ 3ನೇ ತಾರೀಕು ಮೇ 2026ಗೆ ಶೆಡ್ಯೂಲ್ ಆಗಿದೆ. 3 ತಾಸಿನ ಎಕ್ಸಾಮ್ ಇರುತ್ತೆ. ಅಂದ್ರೆ 180 ಮಿನಿಟ್ಸ್ ಎಕ್ಸಾಮ್ ಇರುತ್ತೆ. 2 ಗಂಟೆಯಿಂದ 5 ಗಂಟೆ ತನಕ ಎಕ್ಸಾಮ್ ಇರುತ್ತೆ. ಇದೆಲ್ಲ ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟು 13 ಲ್ಯಾಂಗ್ವೇಜ್ ಅಲ್ಲಿ ಎಕ್ಸಾಮ್ ಅನ್ನ ನೀಟ್ ಅವರು ಈ ಸತಿ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಯಾವ ಲ್ಯಾಂಗ್ವೇಜ್ ಬೇಕು ನಿಮ್ಗೆ, ಯಾವ ಲ್ಯಾಂಗ್ವೇಜ್ ನಿಮ್ಗೆ ಕರೆಕ್ಟ್ ಆಗುತ್ತೆ ಆ ಲ್ಯಾಂಗ್ವೇಜ್ ಅನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡು ಅದೇ ಲ್ಯಾಂಗ್ವೇಜ್ ಅಲ್ಲಿ ನೀವು ಎಕ್ಸಾಮ್ ಬರಿಬೋದು. ಅಂದ್ರೆ ಕ್ವೆಶ್ಚನ್ ಪೇಪರ್ ಸಹ ಅದೇ ಲ್ಯಾಂಗ್ವೇಜ್ ಅಲ್ಲೇ ಬರುತ್ತೆ. ಯಾವ್ಯಾವ ಲ್ಯಾಂಗ್ವೇಜ್ 13 ಲ್ಯಾಂಗ್ವೇಜಸ್ ಅಂತ ನೋಡ್ತಾ ಹೋಗೋದಾದ್ರೆ ಇಲ್ಲಿ ಕೊಡ್ತಾ ಹೋಗಿದ್ದಾರೆ ಅಸ್ಸಾಮೀಸ್, ಬೆಂಗಾಲಿ, ಇಂಗ್ಲಿಷ್, ಗುಜರಾತಿ, ಹಿಂದಿ, ಕನ್ನಡ, ಮಲಯಾಳಂ, ಮರಾಠಿ, ಒಡಿಯಾ, ಪಂಜಾಬಿ, ತಮಿಳ್, ತೆಲುಗು ಮತ್ತೆ ಉರ್ದು ಭಾಷೆಗಳಲ್ಲಿ ನೀವು ಎಕ್ಸಾಮ್ ಅನ್ನ ಬರಿಬಹುದಾಗಿರುತ್ತೆ. ಇದೆಲ್ಲ ಮುಗಿದ ನಂತರ ಆನ್ಲೈನ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಫಾರ್ಮ್. ನೀವು ಅಪ್ಲಿಕೇಶನ್ ಅನ್ನ ಸಬ್ಮಿಷನ್ ಮಾಡೋದಕ್ಕೆ ಯಾವಾಗಿಂದ ಸ್ಟಾರ್ಟ್ ಅಂತಾನು ಇಲ್ಲಿ ಡೇಟ್ ಅನ್ನು ಕೊಟ್ಟಿದ್ದಾರೆ ಮತ್ತೆ ಯಾವಾಗ ಎಂಡ್ ಅಂತಾನು ಕೊಟ್ಟಿದ್ದಾರೆ. ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಫಾರ್ಮ್ 8 ಫೆಬ್ರವರಿ 2026 ಅಂತ ಅಂದ್ರೆ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ. ಎಲ್ಲಿ ತನಕ ಅಂತ ಅಂದ್ರೆ 8 ಮಾರ್ಚ್ 2026 9 ಗಂಟೆ ತನಕ ಸ್ಟಾರ್ಟ್ ಇರುತ್ತೆ. ನೀವು ಈ ಮಧ್ಯದಲ್ಲಿ ಯಾವಾಗ ಬೇಕಾದ್ರೂ ನೀವು ಅಪ್ಲಿಕೇಶನ್ ಅನ್ನ ಹಾಕ್ಬೋದು. ಇವತ್ತಿಂದಾನೇ ಸ್ಟಾರ್ಟ್ ಆಗಿದೆ ಅಪ್ಲಿಕೇಶನ್. ಎಲ್ಲ ಒಂದ್ಸತಿ ಕರೆಕ್ಟ್ ಆಗಿ ಏನೇನು ಬೇಕು ಎಲ್ಲದನ್ನು ಕರೆಕ್ಟ್ ಆಗಿ ನೋಡ್ಕೊಂಡು ಅಪ್ಲಿಕೇಶನ್ ಅನ್ನ ಹಾಕ್ಲಿಕ್ಕೆ ನೀವು ಸ್ಟಾರ್ಟ್ ಮಾಡ್ಬೋದು. ಮತ್ತೆ ಟ್ರಾನ್ಸಾಕ್ಷನ್ ಅಂತಂದ್ರೆ ನೀವು ಅದಕ್ಕೆ ಎಕ್ಸಾಮ್ ಫೀಸ್ ಅನ್ನು ತುಂಬೋದಕ್ಕೆ ಸಹ 8ನೇ ತಾರೀಕು ಮಾರ್ಚ್ 8ನೇ ತಾರೀಕು 11 ಗಂಟೆ 50 ನಿಮಿಷದ ತನಕ ನಿಮ್ಗೆ ಟೈಮ್ ಇರುತ್ತೆ. ಅಷ್ಟದ್ರ ಒಳಗಾಗಿ ನೀವು ಎಕ್ಸಾಮ್ ಫೀಸ್ ಅನ್ನು ಸಹ ತುಂಬಿರ್ಬೇಕಾಗುತ್ತೆ. ಇದಾದ್ಮೇಲೆ ನಿಮ್ದೇನಾದ್ರೂ ಅಪ್ಲಿಕೇಶನ್ ಅಲ್ಲಿ ಏನಾದ್ರೂ ತಪ್ಪುಗಳಿದ್ರೆ ಕರೆಕ್ಷನ್ಸ್ ಏನಾದ್ರೂ ಮಾಡ್ಕೋಬೇಕು ಅಂತ ಅಂದ್ರೆ ಮಾರ್ಚ್ 10ಕ್ಕೆ ಬಿಡ್ತಾರೆ. 10ರಿಂದ ಮಾರ್ಚ್ 12 ತನಕ ನಿಮ್ಗೆ ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಅನ್ನ ಕೊಡ್ತಾರೆ. ಅದೇ ರೀತಿ ಫೀಸ್ ಸ್ಟ್ರಕ್ಚರ್ ಏನೇನಿದೆ ಅಂತಾನು ನೋಡ್ತಾ ಹೋಗೋದಾದ್ರೆ ಫೀಸ್ ಪೇಬಲ್ ಬೈ ಕ್ಯಾಂಡಿಡೇಟ್. ನಿಮ್ಗೆ ಇಂಡಿಯಾದಲ್ಲಿ ಇರೋಂಥವ್ರಿಗೆ ಬೇರೆ ಫೀಸ್ ಇರುತ್ತೆ. ಔಟ್ಸೈಡ್ ಇಂಡಿಯಾ ಇರೋದವರಿಗೆ ಬೇರೆ ಫೀಸ್ ಇರುತ್ತೆ. ಅದೇ ರೀತಿ ಕ್ಯಾಟಗರಿ ವೈಸ್ ನೋಡ್ತಾ ಹೋಗೋದಾದ್ರೆ ಜನರಲ್ ಕ್ಯಾಟಗರಿ ಇರುವಂತವರಿಗೆ ₹1,700 ಇರುತ್ತೆ ಈ ಸತಿ. ಮತ್ತೆ ಜನರಲ್ ಅಲ್ಲಿ ಎಕನಾಮಿಕಲಿ ವೀಕರ್ ಸೆಕ್ಷನ್ ಮತ್ತೆ ಒ.ಬಿ.ಸಿಗೆ ಯಾರ್ಯಾರು ಬರ್ತಾರೆ ಅವರಿಗೆ ₹1,600 ಇರುತ್ತೆ. ಅದೇ ರೀತಿ ಎಸ್.ಸಿ, ಎಸ್.ಟಿ ಮತ್ತೆ ಥರ್ಡ್ ಜೆಂಡರ್ ಏನು ಕ್ಯಾಂಡಿಡೇಟ್ಸ್ ಇರ್ತೀರಾ ನಿಮ್ಗೆ ₹1,000 ಇರುತ್ತೆ. ಅದೇ ರೀತಿ ನೀವು ಔಟ್ಸೈಡ್ ಇಂಡಿಯಾದವ್ರು ಯಾರಾದ್ರೂ ಬರಿತಾ ಇದ್ದಾರೆ ಅಂತ ಅಂದ್ರೆ ಅವರಿಗೆ ₹9,500 ಫೀಸ್ ಇರುತ್ತೆ. ಮತ್ತೆ ಇಲ್ಲಿ ಇನ್ನೊಂದು ಮೇನ್ ಆಗಿ ಮೆನ್ಷನ್ ಏನ್ ಮಾಡಿದ್ದಾರೆ ಅಂತ ಅಂದ್ರೆ ಇದ್ರ ಜೊತೆಗೆ ಸಮ್ ಕೇಸಸ್ ಅಲ್ಲಿ ಜಿ.ಎಸ್.ಟಿ ಸಹ ಇನ್ಕ್ಲೂಡ್ ಆಗುತ್ತೆ. ಜಿ.ಎಸ್.ಟಿ ಆಲ್ಸೋ ಪೇಯ್ಡ್ ಬೈ ದಿ ಕ್ಯಾಂಡಿಡೇಟ್ಸ್ ಆಸ್ ಅಪ್ಲಿಕೇಬಲ್. ಇಫ್ ನಿಮ್ಗೆ ಅಪ್ಲಿಕೇಬಲ್ ಆಗುತ್ತೆ ಅಂತ ಅಂದ್ರೆ ಜಿ.ಎಸ್.ಟಿ ಸಹ ಮೆನ್ಷನ್ ಆಗುತ್ತೆ. ಸಿಟಿ ಇಂಟಿಮೇಷನ್ ಆಗಿರ್ಬೋದು
ಮತ್ತೆ ಅಡ್ಮಿಟ್ ಕಾರ್ಡ್ ಆಗಿರ್ಬೋದು ಯಾವಾಗ ರಿಲೀಸ್ ಮಾಡ್ತೀವಿ ಇನ್ನು ಎನ್ ಟಿ ಎದವ್ರು ಇನ್ನೂ ಅನೌನ್ಸ್ ಮಾಡಿಲ್ಲ. ಅದು ಮಾಡಿದ ನಂತರ ನಿಮಗೆ ಇನ್ಫಾರ್ಮ್ ಮಾಡ್ತೀವಿ. ಮತ್ತೆ ಡೇಟ್ ಆಫ್ ಎಕ್ಸಾಮಿನೇಷನನ್ನು ಈಗಾಗಲೇ ಹೇಳಿದ್ದಂತೆ 3ನೇ ತಾರೀಕಿಗೆ ಶೆಡ್ಯೂಲ್ ಮಾಡಿದ್ದಾರೆ. ಮೇ 3, 2026. ಎಕ್ಸಾಮ್ 3 ತಾಸು ಎಕ್ಸಾಮ್ ಇರುತ್ತೆ. 2 ಗಂಟೆಯಿಂದ 5 ಗಂಟೆ ತನಕ ಟೈಮ್‌ನು ಮೆನ್ಷನ್ ಮಾಡಿದ್ದಾರೆ. ನೀಟ್ ಸೆಂಟರ್‌ಗಳು ಏನೇನಿರುತ್ತೆ ಅಂತಾನು ನೀವು ನೋಡೋದಾದ್ರೂ ನಿಮ್ದು ಅಡ್ಮಿಟ್ ಕಾರ್ಡಲ್ಲಿ ಮೆನ್ಷನ್ ಆಗುತ್ತೆ. ನೀವು ಅಪ್ಲಿಕೇಶನ್ ಹಾಕುವಾಗ ನಿಮ್ಗೆ ಎಲ್ಲಿ ಬೇಕು, ಯಾವ್ದು ಪ್ರಿಯಾರಿಟಿ ಬೇಕು ನೀಟ್ ಸೆಂಟರು ಅದನ್ನು ಸಹ ಶೋ ಆಗುತ್ತೆ. ನೀವು ಅವಾಗ ಸೆಲೆಕ್ಟ್ ಮಾಡ್ಕೋಬಹುದು. ನೀವು ಬರೆದಿರೋ ಆನ್ಸರ್ ಶೀಟ್ಸ್ ಆಗಿರ್ಬೋದು, ಕೀ ಆನ್ಸರ್ ಆಗಿರ್ಬೋದು, ಎಲ್ಲ ಅಫಿಷಿಯಲ್ ವೆಬ್‌ಸೈಟಲ್ಲಿ ಅನೌನ್ಸ್ ಮಾಡ್ತಾರೆ. ಮತ್ತೆ ಎಲ್ಲ ಇದೇ ರೀತಿ ನೋಟಿಫಿಕೇಷನ್‌ಗಳನ್ನ ವೆಬ್‌ಸೈಟಲ್ಲಿ ಕೊಡ್ತಾರೆ. ಅದು ಅಫಿಷಿಯಲ್ ವೆಬ್‌ಸೈಟ್‌ಗಳನ್ನ ನೀವು ನೋಡ್ತಾ ಹೋಗೋದಾದ್ರೆ, ಇವೆರಡು ವೆಬ್‌ಸೈಟ್ಸ್ ಅಫಿಷಿಯಲ್ ವೆಬ್‌ಸೈಟ್ಸ್ ಆಗಿರುತ್ತೆ. ಇದನ್ನ ನೀವು ರೆಗ್ಯುಲರ್ ಆಗಿ ಚೆಕ್ ಮಾಡ್ಕೊಂತ ಇದ್ರೆ ಒಳ್ಳೇದು. ಇದಿಷ್ಟು ಫಸ್ಟ್ ಪೇಜಲ್ಲಿ ಇರುವಂತ ಮಾಹಿತಿ ಆಗಿತ್ತು. ಇವಾಗ ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ, ಅಪ್ಲಿಕೇಶನ್ ಯಾರ್ಯಾರು ಹಾಕ್ತಾ ಇದ್ದೀರಲ್ವಾ, ಅವರಿಗೆಲ್ಲ ಇಂಪಾರ್ಟೆಂಟ್ ಆಗಿ ಒಂದು ಇಲ್ಲಿ ಇನ್ಸ್ಟ್ರಕ್ಷನ್ಸ್‌ಗಳನ್ನ ಕೊಟ್ಟಿದ್ದಾರೆ. ನೀವು ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ಈ ಇನ್ಸ್ಟ್ರಕ್ಷನ್‌ಗಳನ್ನ ಕರೆಕ್ಟಾಗಿ ನೋಡ್ಕೋಬೇಕು. ಇವಾಗ ಎಕ್ಸ್‌ಪ್ಲೇನ್ ಮಾಡ್ತೀನಿ, ಕರೆಕ್ಟಾಗಿ ಕೇಳ್ಕೊಂತ ಹೋಗಿ. ಯಾರ್ಯಾರು ನೀಟ್‌ಗೆ ಇವಾಗ ಅಪ್ಲಿಕೇಶನ್ ಹಾಕ್ತಾ ಇರ್ತೀರಾ, ಅದು ಆನ್‌ಲೈನ್ ಮೋಡ್ ಮಾತ್ರ ಇರುತ್ತೆ. ಎಲ್ಲೂ ಸಹ ಆಫ್‌ಲೈನ್ ಮೋಡ್ ಆಗಿರ್ಬೋದು, ಆ ರೀತಿ ಇರಲ್ಲ. ಎಲ್ಲ ಆನ್‌ಲೈನ್ ಮೋಡಲ್ಲೇ ಇರುತ್ತೆ. ಅದು ವೆಬ್‌ಸೈಟ್ ಕೊಟ್ಟಿದ್ದಾರೆ. ಈ ವೆಬ್‌ಸೈಟ್ ಆಗಿರುತ್ತೆ. ಈ ವೆಬ್‌ಸೈಟನ್ನ ನಿಮ್ಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ಅಲ್ಲಿಂದ ನೀವು ಚೆಕ್ ಮಾಡ್ಕೊಂಡು ಬೇಕಿದ್ರೆ ಅಲ್ಲಿಂದಾನು ಅಪ್ಲಿಕೇಶನ್ ಹಾಕ್ಬೋದು. ಮತ್ತೆ ಸಬ್ಮಿಷನ್ ಆಫ್ ದಿ ಆನ್‌ಲೈನ್ ಅಪ್ಲಿಕೇಶನ್ ಫಾರ್ಮ್ ಡನ್ ಬೈ ಆಕ್ಸೆಸಿಂಗ್ ದಿ ಎನ್-ಟಿ-ಎ ವೆಬ್‌ಸೈಟ್. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವರ ವೆಬ್‌ಸೈಟ್ ಏನಿದೆ, ಆ ವೆಬ್‌ಸೈಟ್ ಥ್ರೂನೇ ಹಾಕ್ಬೇಕಾಗುತ್ತೆ. ಅದನ್ನು ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಕ್ಯಾಂಡಿಡೇಟ್ಸ್ ಏನೇನನ್ನ ಅಪ್ಲೋಡ್ ಮಾಡಬೇಕು ಅಂತ ನೋಡೋದಾದ್ರೆ, ರೀಸೆಂಟ್ ಫೋಟೋ ಇರಬೇಕು. ನಾವು ಹುಟ್ಟಿದಾಗಿರುವಂತ ಫೋಟೋ ಆಗಿರ್ಬೋದು, ನಾವು 2ನೇ ಕ್ಲಾಸಲ್ಲಿ ಇರುವಾಗಿನ ಫೋಟೋ ಆಗಿರ್ಬೋದು, ಆ ಥರದ ಫೋಟೋಗಳನ್ನ ಅಪ್ಲೋಡ್ ಮಾಡಂಗಿಲ್ಲ. ಯಾವಾಗ ಅಂತಂದ್ರೆ ಈಗ ರೀಸೆಂಟ್ ಆಗಿ ಈಗ ಒಂದು ವೀಕ್, 1 ಮಂತ್ ಈಗ ಯಾವಾಗ ನೀವು ಫೋಟೋ ಹೊಡ್ಸ್ಕೊಂಡಿರ್ತೀರ, ಆಗಿನ ಫೋಟೋನೇ ನೀವು ಹಾಕ್ಬೇಕಾಗುತ್ತೆ. ಮತ್ತೆ ಅಡ್ರೆಸ್ ಪ್ರೂಫ್ ಹಾಕ್ಬೇಕು. ಮತ್ತೆ ನಿಮ್ಮ ಸಿಗ್ನೇಚರ್ ಬೇಕಾಗುತ್ತೆ, ಸ್ಕ್ಯಾನರ್ಡ್ ಸಿಗ್ನೇಚರು. ಮತ್ತೆ ಇನ್ನೂ ಅದರ್ ಮಾಹಿತಿಗಳಿದೆ, ಅದನ್ನ ಹೇಳ್ತಾ ಹೋಗ್ತೀವಿ. ಇದಿಷ್ಟಂತೂ ಬೇಕಾಗುತ್ತೆ. ಮತ್ತೆ ನೆಕ್ಸ್ಟ್ ಪಾಯಿಂಟಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ಅಂದ್ರೆ, ಒಬ್ಬ ಕ್ಯಾಂಡಿಡೇಟು ಅಥವಾ ಒಬ್ರು ಕ್ಯಾಂಡಿಡೇಟು ಓನ್ಲಿ ಒಂದು ಅಪ್ಲಿಕೇಶನ್ ಮಾತ್ರ ಹಾಕ್ಬೋದಾಗಿರುತ್ತೆ. ಅದನ್ನ ಸಹ ಮೆನ್ಷನ್ ಮಾಡಿದ್ದಾರೆ. ಕ್ಯಾಂಡಿಡೇಟ್ಸ್ ಯಾರ್ಯಾರು ಇರ್ತೀರಾ, ನೀವೆಲ್ಲ ಇವಾಗ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಇನ್ಫಾರ್ಮೇಷನ್ ಬುಲೆಟಿನ್ ಅನ್ನ ಎನ್-ಟಿ-ಎ ವೆಬ್‌ಸೈಟಲ್ಲಿ ಕರೆಕ್ಟಾಗಿ ನೋಡ್ಕೊಂಡು ಹೋಗಿ. ಇಫ್ ನಿಮ್ಗೆ ಇನ್ಫಾರ್ಮೇಷನ್ ಬುಲೆಟಿನ್‌ನ ಎಕ್ಸ್‌ಪ್ಲೇನ್ ಮಾಡ್ಬೇಕಂತಂದ್ರೆ ಕಾಮೆಂಟಲ್ಲಿ ಹಾಕಿ, ಅದನ್ನು ಸಹ ಎಕ್ಸ್‌ಪ್ಲೇನ್ ಮಾಡ್ತೀವಿ. ಮತ್ತೆ ಕ್ಯಾಂಡಿಡೇಟ್ಸ್ ಇನ್ನೊಂದು ಕರೆಕ್ಟಾಗಿ ನೋಡ್ಬೇಕು. ಇಸ್ ಇಂಪಾರ್ಟೆಂಟ್. ಇಮೇಲ್ ಅಡ್ರೆಸ್ ಮತ್ತೆ ನಿಮ್ದು ಮೊಬೈಲ್ ನಂಬರ್ ಏನಿರುತ್ತೆ, ನಿಮ್ದೇ ನಂಬರ್ ಕೊಡಿ. ನೀವು ಇವಾಗ ಎಲ್ಲಾದ್ರೂ ಅಪ್ಲಿಕೇಶನ್ ಹಾಕ್ಸೋಕ್ ಹೋಗಿರ್ತೀರಾ, ಅವ್ರದ್ದು ಇಮೇಲ್ ಅಡ್ರೆಸ್ ಅನ್ನ ಹಾಕೊಂತಾರೆ, ಮತ್ತೆ ಅವ್ರದ್ದೇ ಮೊಬೈಲ್ ನಂಬರ್ ಹಾಕೊಂಡ್ಬಿಡ್ತಾರೆ. ಹಾಗಿದ್ದಾಗ ನಿಮ್ಗೆ ನೀಟ್ ಅವರು ನಿಮ್ಗೆ ಏನೇ ಮಾಹಿತಿಯನ್ನ ಕೊಡ್ತಾ ಹೋದ್ರು, ಅದು ನಿಮ್ಗೆ ತಲುಪೋದಿಲ್ಲ. ಮತ್ತೆ ಇನ್ನೊಂದೇನಂತಂದ್ರೆ, ನಿಮ್ಮ ಎಲ್ಲ ಅದಕ್ಕೆ ಸಂಬಂಧಪಟ್ಟಿರೋಂತ ಮಾಹಿತಿ ನಿಮ್ಗೆ ನಿಮ್ಮ SMS ಮೂಲಕ ನಿಮ್ಮ ರಿಜಿಸ್ಟರ್ ಮೊಬೈಲ್‌ಗೆ ಬರುತ್ತೆ, ಮತ್ತೆ ನಿಮ್ಮ ಇಮೇಲ್‌ಗೆ ಬರುತ್ತೆ. ಸೊ ಇದರಿಂದ ತುಂಬಾ ನಿಮ್ಗೆ ನೆಕ್ಸ್ಟ್ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಇದನ್ನ ಮಾತ್ರ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಇಮೇಲ್ ಅಡ್ರೆಸ್ ಮತ್ತೆ ಮೊಬೈಲ್ ನಂಬರ್ ನಿಮ್ದೇ ಆಗಿರ್ಬೇಕು ಅಥವಾ ನಿಮ್ಮ ಪೇರೆಂಟ್ಸ್‌ದ್ ಆಗಿರ್ಬೇಕು. ಆ ತರ ನೋಡ್ಕೊಳ್ಳಿ. ಇದಿಷ್ಟನ್ನ ಇವತ್ತು ರಿಲೀಸ್ ಆಗಿರುವಂತ ನೋಟಿಫಿಕೇಷನ್ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತಾ ಹೋಗಿದ್ದಾರೆ. ಇದಿಷ್ಟು ಇವತ್ತು ಬಂದಿರುವಂತ ನೋಟಿಫಿಕೇಷನ್ ಏನಿದೆ, ಈ ನೋಟಿಫಿಕೇಷನ್ ಅಲ್ಲಿ ಇದಿಷ್ಟು ಮಾಹಿತಿ ಇದ್ದಿರೋದು. ಇದನ್ನ ಬಿಟ್ಟು ಮತ್ತೆ ನಿಮ್ಗೆ ಏನಾದ್ರು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಏನಾದ್ರು ಬೇಕು ಅಂತ ನೋಡ್ತಾ ಹೋಗೋದಾದ್ರೆ, ಇದು ಜನವರಿ 5ಕ್ಕೆ ಬಿಟ್ಟಿರುವಂತ ನೋಟಿಫಿಕೇಷನ್ ಆಗಿರುತ್ತೆ. ಹಳೇದು, ಬಟ್ ಇದನ್ನ ಹೇಳ್ತಾ ಇದ್ದೀನಿ ಏನಕ್ಕಂತಂದ್ರೆ, ಏನೇನ್ ಬೇಕು ಅಂತ ಇದ್ರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಫಸ್ಟ್ ನಿಮ್ದು ಆಧಾರ್ ಕಾರ್ಡ್ ಕರೆಕ್ಟ್ ಆಗಿ ವ್ಯಾಲಿಡ್ ಇರಬೇಕು. ಮತ್ತೆ ಏನು ಕರೆಕ್ಷನ್ಸ್ ಇರಬಾರ್ದು. ಡೇಟ್ ಆಫ್ ಬರ್ತ್ ನಿಮ್ದು SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಏನಿರುತ್ತೆ, ಇದೇ ಡೇಟ್ ಆಫ್ ಬರ್ತ್ ಆಧಾರ್ ಕಾರ್ಡ್ ಅಲ್ಲಿ ಇರಬೇಕು. ಇಫ್ ಇರ್ಲಿಲ್ಲ ಅಂತಂದ್ರೆ ನೀವು ಅದನ್ನ ಈಗಲೇ ಹೋಗಿ ಚೇಂಜ್ ಮಾಡಿಸ್ಕೊಳ್ಳಿ. ಇಲ್ಲಾಂದ್ರೆ ನಿಮ್ಗೆ ಆಮೇಲೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಇದ್ರಲ್ಲಿ ಏನಂತಂದ್ರೆ ನೇಮ್ ಕ್ಲಿಯರ್ ಆಗಿರ್ಬೇಕು, ಡೇಟ್ ಆಫ್ ಬರ್ತ್ ಕ್ಲಿಯರ್ ಆಗಿರ್ಬೇಕು, ಜೆಂಡರ್, ಫೋಟೋಗ್ರಾಫು ಮತ್ತೆ ಅಡ್ರೆಸ್, ಬಯೋಮೆಟ್ರಿಕ್ ಇನ್ಫಾರ್ಮೇಷನ್ ಸಹ ಕರೆಕ್ಟ್ ಆಗಿರ್ಬೇಕು. ಇದನ್ನೆಲ್ಲ ಬಿಟ್ಟು ನಿಮ್ಗೇನಾದ್ರು ಕ್ಯಾಟಗರಿ ವೈಸ್ ನೀವೇನಾದ್ರು ನಿಮ್ಗೆ ರಿಸರ್ವೇಶನ್ ಕ್ಲೈಮ್ ಮಾಡ್ತೀರಾ ಅಂತಂದ್ರೆ, ನಿಮ್ದು ಸರ್ಟಿಫಿಕೇಟ್ ಸಹ ಇಂಗ್ಲಿಷಲ್ಲಿ ಇರಬೇಕು. ಇಷ್ಟನ್ನು ಕರೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಈಸಿ ಆಗುತ್ತೆ. ಇದಿಷ್ಟು ಇವತ್ತಿನ ಈ ವಿಡಿಯೋದಲ್ಲಿ ಇದ್ದಿದ್ ಮಾಹಿತಿ. ನಿಮ್ಗೆ ಇನ್ನೂ ಏನಾದ್ರು ಮಾಹಿತಿ ಬೇಕು, ಇನ್ನೇನಾದ್ರು ಡೌಟ್ ಇದೆ ಅಂತಂದ್ರೆ, ನೀವು ಇಲ್ಲಿ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಮಾಹಿತಿಗಳು ನಮ್ಮ ಗ್ರೂಪಲ್ಲಿ ಸಹ ಬರ್ತಾ ಇರುತ್ತೆ. ಕೆಳಗಡೆ ಗ್ರೂಪನ್ನ ಮೆನ್ಷನ್ ಮಾಡಿದ್ದೀವಿ. ಆ ಗ್ರೂಪ್‌ಗೆ ಜಾಯಿನ್ ಆಗ್ಬೋದು. ಥ್ಯಾಂಕ್ ಯು.